ಪ್ರೀತಿಯ ಸ್ನೇಹಿತರೆ ನಮಸ್ಕಾರ. ನಾನಿವತ್ತು ಕೊಟ್ಟಿಗೆ ಗೊಬ್ಬರದ ಮಹತ್ವದ ಬಗ್ಗೆ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಕೊಟ್ಟಿಗೆ ಗೊಬ್ಬರದಲ್ಲಿ ಪೋಷಕಾಂಶಗಳು ಅತಿಯಾಗಿದ್ದರೂ ಕೂಡ ಪೂರ್ಣ ಪ್ರತಿಫಲವನ್ನು ನಾವು ಪಡೀಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಅದಕ್ಕೆ ಕಾರಣ ಈ ಗೊಬ್ಬರವನ್ನು ನಾವು ಸರಿಯಾದ ರೀತಿಯಲ್ಲಿ ದಾಸ್ತಾನು ಮಾಡದೇ ಇರುವಂಥದ್ದು. ಸರಿಯಾದ ವಿಧಾನದಲ್ಲಿ ಇದನ್ನು ಬಳಕೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ಕೊಟ್ಟಿಗೆ ಗೊಬ್ಬರದ ವಿಚಾರದಲ್ಲಿ ನಾವು ತಾತ್ಸಾರ ಮಾಡುವಂತಿಲ್ಲ. ಇದರಲ್ಲಿ ಸತ್ವಗಳು ಕಡಿಮೆಯಾದರೂ ಕೂಡ ಅದಕ್ಕೆ ಗುಣಕ್ಕೆ ಸರಿಸಾಟಿಯಾಗಿರುವಂಥದ್ದು ಇನ್ನೊಂದಿಲ್ಲ. ಹಾಗಾಗಿ ಇದರಲ್ಲಿರುವಂತಹ ಪೋಷಕಾಂಶಗಳು ನಷ್ಟವಾಗದೇ ಇರುವಂತೆ ಸಂಗ್ರಹಿಸಬೇಕಾಗತ್ತೆ, ದಾಸ್ತಾನು ಮಾಡ್ಕೋಬೇಕಾಗತ್ತೆ, ಹಾಗೆ ಭೂಮಿಯಲ್ಲಿ ಇದನ್ನು ಬಳಕೆ ಮಾಡಬೇಕಾಗತ್ತೆ. ಸಾಮಾನ್ಯವಾಗಿ ಕೊಟ್ಟಿಗೆ ಗೊಬ್ಬರವನ್ನು ಆಡುಭಾಷೆಯಲ್ಲಿ ತಿಪ್ಪೆ ಗೊಬ್ಬರ ಅಂತ ನಾವು ಕರಿತೀವಿ. ಕೊಟ್ಟಿಗೆಯಲ್ಲಿ ಹಸು, ಎಮ್ಮೆ, ಹೋರಿ ಮತ್ತು ಕೋಣವನ್ನು ಸಾಕ್ತಾ ಇರ್ತಾರೆ. ಅವುಗಳ ಕಾಲ್ಬುಡಕ್ಕೆ ಸೊಪ್ಪು, ಸದೆ, ತರಗೆಲೆ ಇತ್ಯಾದಿಗಳನ್ನ ತಂದು ಹಾಕ್ತಾ ಇರ್ತೀವಿ. ಅದು ಒಂದು ಹಂತಕ್ಕೆ ಭರ್ತಿಯಾದ ನಂತರ ಅದನ್ನು ತೆಗೆದು ಒಂದೆಡೆ ನಾವು ರಾಶಿ ಹಾಕ್ತಾ ಇರ್ತೀವಿ. ಒಂದು ಕಡೆ ಗುಡ್ಡೆ ಹಾಕೋದನ್ನು ಅಥವಾ ಒಂದು ಕಡೆ ರಾಶಿ ಹಾಕೋದಕ್ಕಾಗಿ ಇದನ್ನು ನಾವು ಸಾಂಪ್ರದಾಯಿಕವಾಗಿ ಹಟ್ಟಿ ಗೊಬ್ಬರ ಅಂತ ಕರಿತೀವಿ. ಈ ಕೊಟ್ಟಿಗೆ ಗೊಬ್ಬರ ಅಥವಾ ಈ ಹಟ್ಟಿ ಗೊಬ್ಬರ ಅನ್ನುವಂಥದ್ದು ಸ್ವಾವಲಂಬಿ ರೈತರ ಅಥವಾ ಸ್ವಾವಲಂಬಿ ಕೃಷಿಯನ್ನು ನಂಬಿಕೊಂಡಿರುವಂಥವರ ಬದುಕಿಗೆ ಇದು ಆಧಾರ ಅಂತ ಕೂಡ ನಾವು ಹೇಳ್ತೀವಿ. ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಕೊಟ್ಟಿಗೆ ಗೊಬ್ಬರ ತಯಾರಿಸುವಂತಹ ವಿಧಾನ ಸ್ವಲ್ಪ ಬದಲಾವಣೆಯನ್ನು ಕಂಡಿದೆ. ಪ್ರಾಣಿಗಳ ಕಾಲಿನ ಬುಡಕ್ಕೆ ಸೊಪ್ಪು, ಸದೆ, ತರಗಲೆ ಹಾಕುವಂತಹ ಪದ್ಧತಿ ಸ್ವಲ್ಪ ಮಾಯವಾಗಿದೆ. ಸಗಣಿ ಕಸಕಡ್ಡಿಗಳನ್ನು ನಿತ್ಯವೂ ಬಾಚಿ ತೆಗೆಯುವ ಪದ್ಧತಿ ಇತ್ತೀಚಿನ ದಿನಗಳಲ್ಲಿ ರೂಢಿಯಲ್ಲಿರುವಂಥದ್ದು. ಪ್ರಾಣಿಗಳು ತಿಂದ ಮೇವು ಅದರ ಆಹಾರ ಅದರ ಬುಡದಲ್ಲಿ ಇರ್ತಾ ಇತ್ತು, ಜೊತೆಗೆ ಮೇವಿನ ಉಳುಕಿಗಳು ಇರ್ತಾ ಇದ್ವು. ಇದಕ್ಕೆ ನಾವು ಈಗ ಕೊಟ್ಟಿಗೆ ಗೊಬ್ಬರ ಅಂತ ನಾವು ಹೇಳ್ತೀವಿ. ಈ ಕೊಟ್ಟಿಗೆ ಗೊಬ್ಬರವನ್ನು ಸಾಮಾನ್ಯವಾಗಿ ಹೇಗೆ ತಯಾರಿಸ್ತಾರೆ ಅನ್ನುವಂಥದ್ದು ಪ್ರಶ್ನೆ ಇರುತ್ತೆ. ಅನುಕೂಲ ಇದ್ದರೆ ಪ್ರಾಣಿಗಳ ಕಾಲ್ನಡೆಗೆ ಸೊಪ್ಪು, ಸದೆ, ತರಗೆಲೆಗಳನ್ನ ಹಾಕಬೇಕಾಗತ್ತೆ. ಬಹುಶಃ ಈ ಕಾಲಕ್ಕೆ ಅದು ಕಷ್ಟ ಸಾಧ್ಯ ಅಂತ ನಾವು ಹೇಳ್ಬೋದು. ಹಸು ಸಾಕೋದೇ ಕಷ್ಟವಾಗಿರುವಾಗ ಇದೆಲ್ಲ ಹೇಗೆ ಸಾಧ್ಯ ಅನ್ನೋದು ನಿಮ್ಮ ತಲೆಯಲ್ಲಿ ಬಂದಿರುತ್ತೆ. ನಿಜ ಅದು ಕೂಡ. ಕೃಷಿಕರಿಗೆ ಕಡಿಮೆ ವೆಚ್ಚದಲ್ಲಿ ಅದೇ ಸ್ಥಳದಲ್ಲಿ ತಯಾರಿಸಬಹುದಾಗಿರುವಂತಹ ಒಂದು ಸುಂದರ ಮತ್ತು ಸ್ವಾವಲಂಬಿ ಗೊಬ್ಬರ ಅಂತಂದರೆ ಅದು ಈ ಹಟ್ಟಿ ಗೊಬ್ಬರ ಅಂತ ನಾವು ಹೇಳ್ಬೋದು. ಹೊಸದಾಗಿ ತೋಟ ಮಾಡುವಂಥವರು ಹೀಗಪ್ಪ ಕೊಟ್ಟಿಗೆ ಗೊಬ್ಬರವನ್ನು ತಯಾರಿಸೋದು ಅಂತ ಯೋಚನೆ ಮಾಡ್ತಾಯಿದ್ರೆ 1-2 ಹಸು, ಎಮ್ಮೆಯನ್ನು ಸಾಕ್ಬೋದು. ಅದೇ ರೀತಿಯಲ್ಲಿ ಅವರೇ ಗೊಬ್ಬರವನ್ನು ಉತ್ಪಾದಿಸ್ಬೋದು. ಹೇಗೆ ಅಂತಂದರೆ ಅವ್ರ ಹೊಲದಲ್ಲಿ ಲಭ್ಯವಾಗುವಂತಹ ತ್ಯಾಜ್ಯಗಳನ್ನು, ಕಳೆಗಳನ್ನು, ಸಸ್ಯಗಳನ್ನು ಹಾಗೆ ತರಗೆಲೆಗಳನ್ನು ಒಂದೆಡೆ ವ್ಯವಸ್ಥಿತವಾಗಿ ಕಾಂಪೋಸ್ಟ್ ಮಾಡುವ ಮೂಲಕ ಅದಕ್ಕೆ ಸಗಣಿ ಗೊಬ್ಬರವನ್ನು ಸೇರಿಸಬೇಕಾಗತ್ತೆ. ಅನುಕೂಲ ಇಲ್ಲದೇ ಇದ್ದರೆ ಅವರು ಬೇರೆ ಕಡೆಯಿಂದ ತಂದು ಕೂಡ ಅದನ್ನು ಮಿಶ್ರಣವನ್ನು ಮಾಡ್ಬೋದಾಗಿರುತ್ತೆ. ಬೆಳೆ ತ್ಯಾಜ್ಯಗಳಾಗಿರುವಂತಹ ಅಡಿಕೆ ಸೋಗೆ, ಹಾಳೆ, ಮರದ ಎಲೆ, ಹುಲ್ಲು, ಕಳೆ ಇವುಗಳ ಸತ್ವಗಳೇ ಸಗಣಿಯಲ್ಲಿ ಇರುವಂಥದ್ದು. ಸ್ವಲ್ಪ ಸಾರ ನಾವು ಕೊಡುವಂತಹ ಪಶು ಆಹಾರದ ಮೂಲಕ ಸೇರಿಸಬೇಕಾಗಿರುತ್ತೆ. ಹಸು ಸಾಕಣೆ ಮಾಡುವವರು ತಮ್ಮ ಹೊಲದಲ್ಲಿ ಸಿಗುವಂತಹ ತ್ಯಾಜ್ಯಗಳನ್ನು ಮತ್ತು ಮೆದು ತ್ಯಾಜ್ಯಗಳನ್ನು, ಸ್ವಲ್ಪ ಗಟ್ಟಿ ತ್ಯಾಜ್ಯಗಳನ್ನು ಇವುಗಳನ್ನೆಲ್ಲ ಸೇರಿಸಿ ಒಂದೆಡೆ ನೆಲದ ಮೇಲೆ ಅರೋಪಿಕ್ ಮಾದರಿಯಲ್ಲಿ ರಾಶಿ ಹಾಕಬೇಕಾಗತ್ತೆ. ಅದಕ್ಕೆ ಹರಳು ಹಿಂಡಿಯ ದ್ರಾವಣವನ್ನು, ನೆಲಗಡಲೆ ಹಿಂಡಿಯ ದ್ರಾವಣವನ್ನು ಚಿಮುಕಿಸಬೇಕಾಗತ್ತೆ. ಸುಮಾರು 50ರಷ್ಟು ತೇವಾಂಶವನ್ನು ಈ ಒಂದು ಗೊಬ್ಬರದಲ್ಲಿ ಕಾಯ್ದುಕೊಂಡ್ರೆ, ಡ್ರಿಪ್ ಮೂಲಕ ಕೂಡ ಇದನ್ನು ನಾವು ಸರಿಪಡಿಸ್ಕೊಂಡ್ರೆ ಅದು ಕೊಳೆಯುವಾಗ ಕೊಟ್ಟಿಗೆ ಗೊಬ್ಬರವೇ ಆಗಿರುತ್ತೆ. ಯಾವಾಗಲೂ ಗೊಬ್ಬರವನ್ನು ರಾಶಿ ಹಾಕಿರುವಂತಹ ಜಾಗದಲ್ಲಿ ಬಿಸಿಲು ಬೀಳಲಿಕ್ಕೆ ಕೊಡಬಾರ್ದು. ಅದಕ್ಕೆ ತೆಂಗಿನ ಗರಿ ಇಲ್ಲವೇ ಅಡಿಕೆಯ ಗರಿ ಅಥವಾ ನೆರಳು ಬರದಂತೆ ಮಣ್ಣನ್ನು ಅಥವಾ ಮುಚ್ಚಲನ್ನು ಮುಚ್ಚಬೇಕಾಗತ್ತೆ. ಉತ್ತಮ ಅಂಟು ಮಣ್ಣಿದ್ರೆ ಇದಕ್ಕೆ ಲೇಪಿಸಿ ಕೂಡ ನಾವು ಅದನ್ನು ಸಂರಕ್ಷಣೆಯನ್ನು ಮಾಡ್ಬೋದಾಗಿರುತ್ತೆ. ಆಗಾಗ ರಾಶಿ ಹಾಕುವ ಕಾರಣ ಸ್ಥಳದಲ್ಲಿ ಸಿಗುವಂತಹ ವಸ್ತುಗಳಿಂದ ಮುಚ್ಚಿ ನೆರಳನ್ನು ಮಾಡಬೇಕಾಗತ್ತೆ. ಈ ನೆರಳಿನಿಂದ ತೇವಾಂಶವನ್ನು ಕಾಪಾಡ್ಕೊಳ್ಬೇಕಾಗತ್ತೆ. ಇದು ಸುಮಾರು 6 ತಿಂಗಳಲ್ಲಿ ಹುಡಿ ರೂಪದಲ್ಲಿ ನಮಗೆ ಗೊಬ್ಬರವಾಗಿ ಸಿಗತ್ತೆ. ಹಟ್ಟಿ ಇದ್ದು ಹಸು, ಎಮ್ಮೆಗಳ ಗೊಬ್ಬರ ತಯಾರಿಸುವವರು ಕೂಡ ಅವುಗಳ ಸಗಣಿಯನ್ನು ಹಾಗೆಯೇ ಕೃಷಿ ತ್ಯಾಜ್ಯವನ್ನು ಹೊಂಡಕ್ಕೆ ಹಾಕಬಾರ್ದು. ಅದನ್ನು ನೆಲದ ಮೇಲೆ ರಾಶಿ ಹಾಕಬೇಕಾಗತ್ತೆ, ನೆರಳು ಮಾಡ್ಕೊಂಡಿರಬೇಕಾಗತ್ತೆ, ಒಣಗಲು ಬಿಡಬಾರ್ದು. ಆಗ ಅದು ಕೂಡ ಇದೇ ರೀತಿಯ ಒಂದು ಗೊಬ್ಬರವಾಗಿ ನಮಗೆ ಸಿಗುತ್ತೆ. ಯಾಕೆ ನಾವು ನೆಲದ ಮೇಲೆ ಗೊಬ್ಬರವನ್ನು ತಯಾರು ಮಾಡಬೇಕು ಅಂತಂದರೆ, ಕೊಟ್ಟಿಗೆ ಗೊಬ್ಬರಕ್ಕೆ ತೆಂಗಿನ ಗರಿ ಇಲ್ಲವೇ ಅಡಿಕೆ ಗರಿ ಅಥವಾ ನೆರಳು ಬರುವಂತೆ ನಾವು ಮುಚ್ಚಬೇಕಾಗತ್ತೆ. ಇದು ಮೊದಲನೇ ಹಂತ. ಅದೇ ರೀತಿಯಾಗಿ ಸಾವಯವ ತ್ಯಾಜ್ಯಗಳು ಚೆನ್ನಾಗಿ ಕಳೆಯಬೇಕಾಗತ್ತೆ. ಅದಕ್ಕೆ ಪ್ರಾಣವಾಯು ಅಥವಾ ಆಮ್ಲಜನಕ ಅಂತ ನಾವೇನು ಹೇಳ್ತೀವಿ ಅದು ಕೂಡ ಸಿಗಬೇಕಾಗತ್ತೆ. ಆಗ ಮಾತ್ರ ಗುಣಮಟ್ಟದ ಗೊಬ್ಬರ ಪಡೀಲಿಕ್ಕೆ ಸಾಧ್ಯವಾಗುತ್ತೆ. ಆಮ್ಲಜನಕ ಲಭ್ಯತೆ ಹೆಚ್ಚಾದರೆ ಕಳೆಯುವಂತಹ ಕ್ರಿಯೆ ಬೇಗ ಆಗುತ್ತೆ. ಜೊತೆಗೆ ಸಾರ್ವಜನಿಕದ ನಷ್ಟ ಆಗಿರುತ್ತೆ. ಅದಕ್ಕೆ ರಾಶಿಯನ್ನು ಮುಚ್ಚಬೇಕು ಅಂತ ನಾವು ಹೇಳುವಂಥದ್ದು. ಆಮ್ಲಜನಕ ಕಡಿಮೆ ಆಗಬಾರ್ದು, ಹೆಚ್ಚು ಆಗಬಾರ್ದು. ಈ ರೀತಿಯಲ್ಲಿ ಗೊಬ್ಬರವನ್ನು ತಯಾರಿಸಬೇಕಾಗತ್ತೆ. ಒಂದು ವೇಳೆ ನಾವು ಹೊಂಡ ಮಾಡಿದ್ರೆ
ಒಂದು ಅಥವಾ 1.5 ಅಡಿ ಆಳದ ಹೊಂಡವನ್ನು ಮಾಡ್ಬೋದಾಗಿರುತ್ತೆ. ಅದರೊಳಗೆ ನೀರು ನಿಲ್ಲಬಾರ್ದು. ನೆಲದ ಮೂಲಕ ಗುಂಡಿಗೆ ಅಥವಾ ಗೊಬ್ಬರದ ರಾಶಿಗೆ ನೀರು ಹೋಗದಂತೆ ಸುತ್ತಲೂ ಚರಂಡಿ ವ್ಯವಸ್ಥೆಯನ್ನು ಮಾಡಿ ತಡೆಯಬೇಕಾಗುತ್ತೆ. ಅದೇ ರೀತಿಯಾಗಿ ಗೊಬ್ಬರವನ್ನು ತಯಾರಿಸುವಾಗ ನಾವು ಏನೆಲ್ಲ ಬೆರೆಸಬೇಕು ಅಂತ ತಿಳ್ಕೊಬೇಕಾಗತ್ತೆ. ಗೊಬ್ಬರದ ಸತ್ವ ಹೆಚ್ಚಳಕ್ಕೆ ಅದರ ಸಾರ್ವಜನಿಕ ನಷ್ಟವಾಗೋದನ್ನು ತಡೆಯಲಿಕ್ಕೆ ಅದಕ್ಕೆ ರಾಕ್ ಫಾಸ್ಫೇಟ್ ಗೊಬ್ಬರವನ್ನು ಚಿಮುಕಿಸ್ಬೋದಾಗಿರುತ್ತೆ. ಸೂಪರ್ ಫಾಸ್ಫೇಟ್ ಸಹ ಚಿಮುಕಿಸ್ಬೋದು. ಕೊಟ್ಟಿಗೆ ಗೊಬ್ಬರ ಘಾಟ್ ವಾಸನೆ ಬರ್ತಾಯಿದ್ರೆ ಅದರಲ್ಲಿ ಅಮೋನಿಯಾ ರೂಪದಲ್ಲಿ ಸಾರ್ವಜನಿಕ ನಷ್ಟವಾಗ್ತಿದೆ ಅಂತ ನಾವು ತಿಳ್ಕೊಬೋದು. ಅದನ್ನು ತಡೆಯಲಿಕ್ಕೆ ಶಿಲಾರಂಜಕದ ಚಿಮುಕಿಸುವಿಕೆ ಪರಿಹಾರ ಅಂತ ನಾವು ಹೇಳ್ತೀವಿ. ಗೊಬ್ಬರ ವಾಸನೆ ಬರಲಿಕ್ಕೆ ಅಥವಾ ಕರಗದೇ ಇರಲಿಕ್ಕೆ ಕಾರಣ ಏನು ಅಂತ ನೋಡೋದಾದರೆ, ಕೆಲವು ಗೊಬ್ಬರವನ್ನು ನಾವು ಸಾಮಾನ್ಯವಾಗಿ ನೋಡಿರ್ತೀವಿ, ಕೆಟ್ಟ ಗಬ್ಬು ವಾಸನೆ ಹೊಂದಿರುತ್ತೆ. ಮತ್ತು ಕೆಲವು ನಾವು ಏನೇನು ವಸ್ತುವನ್ನು ಹಾಕಿರ್ತೀವಿ, ಸೇರಿಸಿರ್ತೀವಿ, ಅದೆಲ್ಲ ಹಾಗೇ ಇರುತ್ತೆ. ಇದಕ್ಕೆ ಕಾರಣ ನಾವು ಸಂಗ್ರಹಿಸಿರುವಂತಹ ಸ್ಥಳದಲ್ಲಿ ಆಮ್ಲಜನಕದ ಕೊರತೆ ಇರುತ್ತೆ. ಇಂತಹ ಗೊಬ್ಬರ ಉತ್ತಮ ಗೊಬ್ಬರವಾಗಲಿಕ್ಕೆ ಸಾಧ್ಯನೇ ಇಲ್ಲ. ಕೊಟ್ಟಿಗೆ ಗೊಬ್ಬರ ರಾಶಿಯಲ್ಲಿದ್ದಾಗ ಬಿಸಿ ಆಗದಂತೆ ನಾವು ನೋಡ್ಕೋಬೇಕಾಗತ್ತೆ. ಅದರಲ್ಲಿ ಬಿಸಿ ಗಾಳಿ ಹೊರ ಬರ್ತಾ ಇದೆ ಅಂತಂದರೆ ಅದು ಗೊಬ್ಬರವಾಗಿಲ್ಲ ಅಂತ ಅರ್ಥ. ಕೊಟ್ಟಿಗೆ ಗೊಬ್ಬರ ತೋಟ ಅಥವಾ ಹೊಲದ ತ್ಯಾಜ್ಯಗಳ ಸಮರ್ಪಕ ಪುನರ್ಬಳಕೆಗೆ ಇದು ಒಂದು ಪರಿಹಾರ ಅಂತ ಹೇಳ್ತೀವಿ. ಒಂದು ಮರದ ಗೆಲ್ಲು ಕಡಿದಾಗ ಸೊಪ್ಪು ಸಿಗುತ್ತೆ. ಅದನ್ನು ಬೆಳೆಗಳಿಗೆ ನೇರವಾಗಿ ಹಾಕಿದಾಗ ಅದು ಕಳೆಯುವವರೆಗೆ ಅಲ್ಲಿ ತೊಂದರೆ ಆಗುತ್ತೆ. ಹಾಗೆ ಇನ್ನಿತರ ವಸ್ತುಗಳು ಅದನ್ನು ಗೊಬ್ಬರ ಮಾಡಿದಾಗ ಈ ತೊಂದರೆ ದೂರವಾಗುತ್ತೆ. ಹೊಲಕ್ಕೆ ಹಾಕಿದ ಗೊಬ್ಬರ ನಡೆದಾಡಲು ಅಥವಾ ಅಡಿಕೆ ಇತ್ಯಾದಿ ಹೆಕ್ಕಲು ತೊಂದರೆಯನ್ನು ಉಂಟು ಮಾಡೋದಿಲ್ಲ. ಅದಕ್ಕಾಗಿ ಎಲ್ಲ ಕೃಷಿಕರು ಸಾಧ್ಯವಾದಷ್ಟು ಅವರವರ ಹೊಲದಲ್ಲಿ ಲಭ್ಯವಿರುವಂತಹ ನಿರುಪಯುಕ್ತ ಸಾವಯವ ವಸ್ತುಗಳನ್ನು ಹಾಳು ಮಾಡದೆ ಗೊಬ್ಬರವನ್ನು ಮಾಡಿ ಪುನರ್ಬಳಕೆಯನ್ನು ಮಾಡುವಂಥದ್ದು ಉತ್ತಮ. ಮಣ್ಣಿನ ಗುಣಮಟ್ಟ ವೃದ್ಧಿಯಾಗಲಿಕ್ಕೆ ಈ ಒಂದು ಕೊಟ್ಟಿಗೆ ಗೊಬ್ಬರ ಅಥವಾ ಈ ಒಂದು ಹಟ್ಟಿ ಗೊಬ್ಬರ ಅಂತ ನಾವೇನು ಹೇಳ್ತೀವಿ, ಇದು ಉತ್ತಮ ರೀತಿಯಲ್ಲಿ ಸಹಕರಿಸುತ್ತೆ. ಸ್ನೇಹಿತರೆ, ನಮ್ಮ ಇವತ್ತಿನ ಈ ಮಾಹಿತಿ ತಮಗೆ ಇಷ್ಟವಾಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ತಾವೇನಾದರೂ ನಮ್ಮ ಈ ಕೃಷಿ ಸ್ಫೂರ್ತಿ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡೋದ್ರ ಮೂಲಕ ನಮ್ಮನ್ನು ಬೆಂಬಲಿಸಿ ಮತ್ತು ಪ್ರೋತ್ಸಾಹಿಸಿ. ಧನ್ಯವಾದಗಳು.